ಡಿಜಿಟಲ್ ಅಪರಾಧ ತಡೆಗೆ ಜಾಗೃತಿ ಅಗತ್ಯ. ಪವನ್ ಕುಮಾರ್. ದೊಡ್ಡರಾಯಪೇಟೆ ಸೈಬರ್ ಅಪರಾಧ ತಡೆ ಜಾಗೃತಿ ಕಾರ್ಯಕ್ರಮ. ಚಾಮರಾಜನಗರ. ತಂತ್ರಜ್ಞಾನದ ಯುಗದಲ್ಲಿ ಡಿಜಿಟಲ್ ಅಪರಾಧಗಳು ಹೆಚ್ಚುತ್ತಿವೆ. ಸಾರ್ವಜನಿಕರು ಅಂತರ್ಜಾಲ ಬಳಕೆ ಬಗ್ಗೆ ಎಚ್ಚರ ವಹಿಸಬೇಕು ಎಂದು ಸೆಂಡಿ ವೈಎಸ್ ಪಿ ಪವನ್ ಕುಮಾರ್ ಸಲಹೆಯನ್ನ ನೀಡಿದರು. ತಾಲೂಕಿನ ದೊಡ್ಡರಾಯನಪೇಟೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಎಆರ್ಎಸ್ ಟ್ರಸ್ಟ್ ದೊಡ್ಡರಾಯಪೇಟೆ ಸಿಇಎನ್ ಪೊಲೀಸ್ ಠಾಣೆ ವತಿಯಿಂದ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ನಡೆದ ಸೈಬರ್ ಅಪರಾಧ ತಡೆ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸೈಬರ್ ಅಪರಾಧಗಳು ಯಾವುದೇ ಗಡಿ ಹೊಂದಿಲ್ಲ. ಸ್ಮಾರ್ಟ್ ಫೋನ್ ಬಳಕೆ ಹೆಚ್ಚಾದ್ದರಿಂದ ವಂಚನೆ ಪ್ರಕರಣಗಳು ಹೆಚ್ಚಾಗಿವೆ. ಇನ್ನು ನಾಡಿನ ಜನತೆ ಜಾಗೃತರಾಗಿ ತಮ್ಮನ್ನ ರಕ್ಷಿಸಿಕೊಳ್ಳಬೇಕು ಎಂದರು. ಇನ್ನು ಸ್ಮಾರ್ಟ್ ಫೋನ್ ಬಳಕೆಯಿಂದ ಉಪಯೋಗ ಇದ್ದು ಅಷ್ಟೇ ಅಪಾಯ ಕೂಡ ಇರುತ್ತದೆ. ಸ್ಮಾರ್ಟ್ ಫೋನ್ ಡ್ರಗ್ಸ್ಗಿಂತಲೂ ಅಪಾಯಕಾರಿಯಾದದ್ದು. ಹಾಗಾಗಿ ಇಂತಹ ಫೋನ್ಗಳಿಂದ ಜನತೆ ಹಾಗೂ ತಮ್ಮ ಮಕ್ಕಳನ್ನು ದೂರವಿರುವಂತೆ ನೋಡಿಕೊಳ್ಳಬೇಕು ಎಂದರು. ಟ್ರಸ್ಟ್ನ ಕಾರ್ಯದರ್ಶಿ ವಕೀಲ ಅರುಣ್ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ನಮ್ಮ ಟ್ರಸ್ಟ್ ವತಿಯಿಂದ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬರಲಾಗಿದ್ದು, ಇಂದು ಎಆರ್ಎಸ್ ಟ್ರಸ್ಟ್ ದೊಡ್ಡರಾಯಪೇಟೆ ಮತ್ತು ಸಿಇಎನ್ ಪೊಲೀಸ್ ಠಾಣೆ ವತಿಯಿಂದ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಸೈಬರ್ ಅಪರಾಧ ತಡೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಕೃಪಾಶಂಕರ್, ಯಜಮಾನರಾದ ಮಹದೇವಯ್ಯ ಮತ್ತು ಮಹದೇವಸ್ವಾಮಿ, ರಾಜಣ್ಣ, ಅಶೋಕ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದರಾಜು, ಮುಖಂಡರಾದ ಜೋಸೆಫ್, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘದ ಅಧ್ಯಕ್ಷ ಪ್ರತಾಪ್ ಮತ್ತು ಆಟೋ ರಾಜು, ಪವನ್, ಮಹಿಳಾ ಸಂಘದ ಅನಿತಾ, ಸುವರ್ಣ ಮತ್ತು ಜಯಲಕ್ಷ್ಮಿ, ಭಾಗ್ಯ, ನಾಗರತ್ನ, ಪವಿತ್ರ ಮತ್ತು ದೊಡ್ಡಮ್ಮ, ಸಾವಿತ್ರಮ್ಮ ಇತರರು ಹಾಜರಿದ್ದರು. ವರದಿ ಹೊಮ್ಮನಂಜುಂಡನಾಯಕ, ಪ್ರಜಾ ಪವರ್ ಟಿವಿ, ಚಾಮರಾಜನಗರ. ಸೇರಿಸ್ಕೊಡ್ಬೇಕು ಅಂತೇಳಿ ನಾನು ಮನವಿ ಮಾಡಿದ್ದೇನೆ. ಆ ಮನವಿಯನ್ನು ಪುರಸ್ಕರಿಸಿ ಬಂದಿರತಕ್ಕಂಥ ಎಲ್ಲ ಗೌರವಾನ್ವಿತ ತಾಯಂದಿರನ್ನು ಹಾಗೂ ಗ್ರಾಮದ ಹಿರಿಯರನ್ನು ಹಾಗೂ ಮಾಧ್ಯಮದ ಸ್ನೇಹಿತರನ್ನು ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಿಮ್ಮ ತಲೆ ಮೇಲೆ ಕತ್ತಿ ಯಾವಾಗ ನೇತಾಡ್ತಾರೆ ಅಂತಾರೆ ಅಕ್ಕ ತಂಗಿಯರು, ದಯವಿಟ್ಟು ಸ್ಮಾರ್ಟ್ ಫೋನ್ ಯೂಸ್ ಮಾಡಿ. ಬಟ್ ಆದ್ರೆ ನಿಮ್ಮ ಒಂದು ಇತಿಮಿತಿಯನ್ನು ಹಾಕೊಳ್ಳಿ. ನಿಮ್ಗೆ ಏನಾದ್ರು ಅಕಸ್ಮಾತ್ ಕಾಲ್ ಬಂತು ಅಂದ್ರೆ, ಅಕಸ್ಮಾತ್ ನೀವು APK ಡೌನ್ಲೋಡ್ ಮಾಡ್ಕೊಂಡ್ರು ಅಂದ್ರೆ ದಯವಿಟ್ಟು ಅದನ್ನ ಫಸ್ಟ್ ಅವ್ರ ಕಾಲ್ ನ ಬ್ಲಾಕ್ ಮಾಡಿ. APK ಫೈಲ್ ಇದ್ದರೆ ಅದನ್ನ ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡಿ. APK ಫೈಲ್ ಏನಂದ್ರೆ ಅವರು ಒಂದು ಹಿಡನ್ ಅಜೆಂಡಾ ಇರುತ್ತೆ, ಒಂದು ಹಿಡನ್ ಫಾರ್ಮುಲಾ ಇರುತ್ತೆ. ಫಾರ್ಮುಲಾ ಸಮೇತ ನಿಮ್ಮ ಮೊಬೈಲ್ ಕೊಡ್ತಾರೆ. ನಿಮ್ಮ ಮೊಬೈಲ್ ಬರ್ತಾ ಇದ್ದಂಗೆ ನಿಮ್ಮ ಮೊಬೈಲ್ ಇರೋ ಎಲ್ಲ ಡಾಟಾ ಅಂದ್ರೆ ಫೋನ್ ನಂಬರ್ ಇರ್ಬೋದು ಅಥವಾ ಯಾವುದೋ ಒಂದು ಮಾಹಿತಿ ಇರ್ಬೋದು, ನೀವೇನೋ ಪ್ರಾಜೆಕ್ಟ್ ಮಾಡ್ಬೇಕು ಅನ್ಕೊಂಡಿರ್ತೀರಿ, ಅದ್ರ ಬಗ್ಗೆ ಸಂಗ್ರಹ ಮಾಡ್ಕೊಂಡಿರ್ತೀರಿ, ಆ ಮಾಹಿತಿ ಇರ್ಬೋದು, ಅಥವಾ ನಿಮ್ಮ ಯಾವುದೋ ಒಂದು ಚಿತ್ರ ಇರ್ಬೋದು ಅಥವಾ ನಿಮ್ಮ ವಿಡಿಯೋ ಇರ್ಬೋದು, ಎಲ್ಲಾ ಫೋಟೋಗಳ, ಎಲ್ಲಾ ವಿಡಿಯೋಗಳ, ಎಲ್ಲಾ ಮಾಹಿತಿಗಳ ಆಕ್ಸೆಸ್ ಅವ್ರ ಕೈಗೆ ಸಿಕ್ಬಿಡುತ್ತೆ. ಸಾಫ್ಟ್ವೇರ್ ಅಂದ್ರೆ ತಂತ್ರಾಂಶ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಅಂದ್ರೆ, ಆ APK ಫೈಲ್ ನ ನೀವು ಡೌನ್ಲೋಡ್ ಮಾಡಿದ ತಕ್ಷಣ ನಿಮ್ಗಿರೋ ಮಾಹಿತಿ ಅಂದ್ರೆ ಈ ಟಿವಿ ರಿಮೋಟ್ ಇದೆಯಲ್ಲ ಸರ್, ಇಲ್ಲಿ ಕೂತ್ಕೊಂಡ್ರೆ ಆನ್ ಮಾಡ್ಕೋಬಹುದು, ಚಾನಲ್ ಚೇಂಜ್ ಮಾಡ್ಕೋಬಹುದು. ಹಾಗೆ ಅವ್ರು ಯಾವ ರೀತಿ ಬುದ್ಧಿವಂತಂದ್ರೆ ನಿಮ್ಗೆ ಬರೋ ಫೋನ್ ಕಾಲ್ ನ ಅವ್ರು ಡೈವರ್ಟ್ ಮಾಡ್ಕೊಳ್ತಾರೆ, ನಿಮ್ಗೆ ಬರೋ ಎಲ್ಲ OTP ಗಳನ್ನ ಅವ್ರು ಡೈವರ್ಟ್ ಮಾಡ್ಕೊಳ್ತಾರೆ, ನಿಮ್ಗೆ ಬರೋ ಎಲ್ಲಾ ಕಾಲ್ಗಳನ್ನು ಸಹ ಅವರೇ ತಗೊಳ್ತಾರೆ. ಒಂದ್ಸರಿ ಕಾಲ್ ತಗೊಂಡ್ರು, SMS ತಗೊಂಡ್ರು, OTP ತಗೊಂಡ್ರು ಅಂದ್ರೆ ಇಮ್ಯಾಜಿನ್ ಮಾಡಿ, ನಿಮ್ಮ ಮೊಬೈಲ್ ನ ನಿಮ್ಮ ಬ್ಯಾಂಕ್ ಲಿಂಕ್ ಮಾಡಿರ್ತೀರ, ಹೌದಲ್ವಾ? ಹೌದಲ್ವಾ? ಸೊ ಒಂದ್ಸರಿ ನಿಮ್ಗೆ ಬರೋ OTP, ಡ್ರಗ್ಸ್, ಶರಸ್ ಎಲ್ಲ ಸಿಕ್ಕಿದೆ. ಅದ್ರ ಪ್ರಕಾರ ನಿಮಗೆ ಕೇಸ್ ಮಾಡ್ತಾ ಇದ್ವಿ, ನೀವು ಎಲ್ಲೂ ಹೋಗ್ಬಾರ್ದು, ನಿಮ್ಮನ್ನ ಇಲ್ಲೇ ಅರೆಸ್ಟ್ ಮಾಡ್ತಾ ಇದ್ವಿ ಅಂತೇಳಿ ನಿಮ್ಮನ್ನ ಫಸ್ಟ್ ದಿನ ಹೆದರಿಸಿ ನಿಮ್ಮನ್ನ ಕೂಡಿಸ್ಬಿಡ್ತಾರೆ. ಎರಡನೇ ದಿನ ಏನ್ ಮಾಡ್ತಾರೆ, ಅವರೇ ನಿಮ್ಮನ್ನ ವಿಡಿಯೋ ಕಾಲ್ ಬನ್ನಿ ಅಂತೇಳಿ ವಿಡಿಯೋ ಕಾಲ್ ಮಾಡಿಸ್ಕೊಡ್ತಾರೆ. ವಿಡಿಯೋ ಕಾಲ್ ನೋಡಿದ್ರೆ ಸೇಮ್ ನಮ್ಮ ತರನೇ ಯೂನಿಫಾರ್ಮ್ ಹಾಕೊಂಡು ಹಿಂದ್ಗಡೆ ನಮ್ಮ ಸ್ಟಾರ್ಸು, ನಮ್ಮ ಲೇಬಲ್, ನಮ್ಮ ಫ್ಲಾಗ್ಸ್, ನಮ್ಮ ಫೋಟೋಸ್ ಎಲ್ಲ ನೋಡಿದ್ರೆ ಅದು ಪೊಲೀಸ್ ಸ್ಟೇಷನ್, ಇಂಟೆಲಿಜೆನ್ಸ್ ಬ್ಯೂರೋ ಆಫೀಸೇ ಅನ್ಬೇಕು. ನಿಮಗೆ ಒಂದು ಚೂರು ನಿಮ್ಗೆ ಡೌಟ್ ಬರಬಾರ್ದು. ಫಿಲಮ್ ಅಲ್ಲಿ ಯಾವ ರೀತಿ ಸೆಟ್ ಇರುತ್ತಲ್ಲ ಅದೇ ತರ ಸೆಟ್ ಹಾಕೊಂಡು ಕೂತ್ಕೊಂಡು ನೀಟಾಗಿ ಶೇವಿಂಗ್ ಮಾಡಿರೋನು, ಕಟಿಂಗ್ ಮಾಡಿರೋನು ಸದೃಢವಾದ ಅಧಿಕಾರಿ ಹಿಂದಿಯಲ್ಲಿ ಮಾತಾಡ್ತಾರೆ, ಇಂಗ್ಲಿಷಲ್ಲಿ ನಿಮಗೆ ಹೆದರ್ಸ್ತಾನೆ. ನಿಮ್ಮನ್ನ ನಾನು ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದ್ದೀನಿ, ನೀವೆಲ್ಲೂ ಮನೆಯಿಂದ ಹೊರಗಡೆ ಹೋಗಿಲ್ಲ, ನೀವು ಮೊದಲೇ ಹೆದರಿರ್ತೀರ, 65 ವರ್ಷ 70 ವರ್ಷ ಆಗಿರ್ತಾರೆ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ವೀಕ್ ದುರ್ಬಲರಾಗಿರ್ತೀರಿ. ಯಾವಾಗ ಪೊಲೀಸ್ ಆಫೀಸರ್ಸ್ ಯೂನಿಫಾರ್ಮ್ ನೋಡಿದ ತಕ್ಷಣ ನಿಮ್ಗೆ ಇನ್ನೂ ಹೆದರಿಕೆ ಶುರು ಆಗುತ್ತೆ. 2 ದಿನ ನಿಮ್ಮನ್ನ ಅಲ್ಲೇ ಗಡ್ಡ ಆಗಿ ಎಲ್ಲೂ ಯಾರಿಗೂ ಮಾತಾಡೋದಿಲ್ಲ, ನಿಮ್ಮ ಫೋನ್ ಅನ್ನು ಅಬ್ಸರ್ವೇಷನ್ ಇಟ್ಟಿರ್ತೀರಿ. ನೀವೇನಾದ್ರೂ ಬೇರೆ ಯಾರಾದ್ರೂ ಮಾತಾಡಿದ್ರೆ
ನಿಮ್ಮ ಮಗ ಫಾರಿನ್ ನಾವು ಅರೆಸ್ಟ್ ಮಾಡ್ತೀವಿ, ನೀವು ಯಾರಿಗೆ ಹೇಳಿದ್ರೆ ನೀವು ಅರೆಸ್ಟ್ ಮಾಡ್ತೀವಿ ಅಂತೇಳಿ ಹೆದರಿಸಿ ನಿಮ್ಮ ಮನೆಗಳನ್ನು ತೀರಿಸ್ಕೊಡ್ತಾರೆ. 2 ದಿನ ಆದ್ಮೇಲೆ 3ನೇ ದಿನ ಅವ್ರು ನಿಮ್ಮ ಬಣ್ಣ ತೋರಿಸ್ತಾರೆ. 2 ದಿನ 48 ಗಂಟೆ ಎದುರ್ಕೊಂಡೇ ಇರ್ತೀರ. ಆಮೇಲೆ ಒಬ್ಬ ಅಧಿಕಾರಿ ಹೇಳ್ತಾರೆ, ನೋಡಿ ಯಜಮಾನ್ರೆ, ನಮ್ಮ ಸೀನಿಯರ್ ಆಫೀಸರ್ ತುಂಬಾ ಸ್ಟ್ರಿಕ್ಟು, ಬಟ್ ಆದ್ರೆ ಒಂದು ಕೆಲಸ ಮಾಡ್ಬೋದು, ನೀವು ಒಂದು 10 ಲಕ್ಷ ಹಾಕ್ಬಿಡಿ, 10 ಲಕ್ಷ ಹಾಕ್ಬಿಡಿ, ಅದರಲ್ಲಿ ನಿಮ್ದು ಬ್ರೀಫಿಂಗ್ ಮಾಡ್ತೀನಿ, ನಿಮ್ದು GST ಚೆಕ್ ಮಾಡ್ತೀನಿ, ನಿಮ್ದು ಟ್ರಾನ್ಸಾಕ್ಷನ್ಸ್ ಎಲ್ಲ ನೋಡ್ತೀನಿ, ಅದನ್ನ ಹಾಕಿದ್ಮೇಲೆ ನಿಮ್ಗೆ ಮತ್ತೆ ವಾಪಸ್ ಕೊಡ್ತೀವಿ. ಆಗ ಅವ್ರಿಗೆ ಗ್ರಾವಿಟಿ ಆಫ್ ದಿ ಅಫೆನ್ಸ್ ಕಡಿಮೆ ಆಗ್ತದೆ, ಸದ್ಯಕ್ಕೆ ಮಟ್ಟಿಗೆ ನಿಮ್ಗೆ ಹೆಲ್ಪ್ ಮಾಡ್ಬೋದು ಅಂತ ಹೇಳಿ. ಹಾಗೇನ್ ಮಾಡ್ತೀರಾ? ನಿಮ್ಮ ಮನಸ್ಸಲ್ಲಿ ಎಷ್ಟೊತ್ತಿಗೆ ತಲೆ ಬಿಸಿಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಅನ್ಕೊಂಡಿದ್ದವರು ನೀವೇನ್ ಮಾಡ್ತೀರಾ? ನಿಮ್ಮ ಹತ್ರ ಇನ್ನೂ ದುಡ್ಡು ಇರುತ್ತೆ, ಇನ್ನೂ ಸಾಲ ಮಾಡಿ ಅಥವಾ ಜಮೀನು ಪತ್ರ ಹಾಕಿಬಿಟ್ಟು 10 ಲಕ್ಷ ಅಕೌಂಟ್ಗೆ ಹಾಕ್ಬಿಡ್ತೀವಿ. 10 ಲಕ್ಷ ಅಕೌಂಟ್ ಹಾಕಿದ ತಕ್ಷಣ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಮೂಮೆಂಟ್ ನಿಮ್ಗೆ ಯಾವ ಕಾಲು ಬರೋದಿಲ್ಲ, ಫೋನ್ ಬರೋದಿಲ್ಲ. ಸೊ ಇದನ್ನ ಡಿಜಿಟಲ್ ಅರೆಸ್ಟ್ ಅಂತಾರೆ. ಸ್ನೇಹಿತರೆ, ಅಕಸ್ಮಾತ್ ನಿಮ್ಮ ಸಂಬಂಧಿಕರಿಗೆ ಯಾರೋ ದೊಡ್ಡವರು ಫಾರಿನರ್ಸ್ ಇರ್ತಾರೆ, ಯಾರೋ ಫಾರಿನ್ ಹೋಗಿ ಬಂದಿರ್ತಾರೆ ಅಂತ ತಂದೆ ತಾಯಿಗೆ ವಯಸ್ಸಲ್ಲಿ ಒಬ್ಬರೇ ಇರ್ತಾರೆ, ಮನೆಗೆ ಒಬ್ಬರೇ ಇದ್ದಾರೆ ಅಂತ ಹೇಳಿ ಯಾವ ಫೋನ್ ಕಾಲ್ ಬಂದ್ರು ಒಬ್ಬರಿಗೆ ಒಂದು ನಯ ಪೈಸೆ ಕೊಡ್ಬೇಡಿ. ನಮ್ಮ ಇತ್ತೀಚಿನ ಸ್ನೇಹಿತರಾದ ಅರುಣ್ ಕುಮಾರ್ ಆಗಿರ್ಬೋದು, ಅವರು ನಿಮ್ಮ ಇತ್ತೀಚಿನ ಪರಿಚಯ ಆಗಿದ್ದು ಕಳೆದ ಒಂದು 15-20 ದಿನದಲ್ಲಿ ಏನೋ ಕೇಸ್ ಬಂದಿದ್ರು.